ಜೊತೆಗೆ ಇದೇ ರೂಮಲ್ಲಿ ಹಿಂದೆ ಒಬ್ಬರು ತಾಯಿ ವಾಸ ಮಾಡ್ತಾ ಇದ್ರು. ಅವ್ರು ಮಾತಾಡಿದ್ದಾರೆ ಇದ್ರ ಬಗ್ಗೆ. ಭಯನ ಕೈಕಾಲು ಇನ್ನೂ ನಡುಗ್ತಾ ಇದೆ ಮೇಡಮ್. ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಮೇಡಮ್. ಎಲ್ಲಿಂದ ಎಲ್ಲಿಗೆ ಹೋದ್ರೂ ಹೆಣ್ಮಕ್ಳಿಗೆ ಸೇಫ್ಟಿನೇ ಇಲ್ಲ. ಯಾರ ತಪ್ಪು ಏನು ನಮಗೇನು ಗೊತ್ತಿಲ್ಲ, ಬಟ್ ಹೆಣ್ಮಕ್ಳಿಗೆ ಸೇಫ್ಟಿನೇ ಇಲ್ಲ. ಹುಡುಗಿ ತಪ್ಪ ಇಲ್ಲ ಮಾಡಿದವ್ರ ತಪ್ಪ ನಮ್ಗೆ ಗೊತ್ತಿಲ್ಲ, ಬಟ್ ಬೇಜಾರಾಗುತ್ತೆ. ಅಂಗಡಿಗೆ ಬರ್ತಿದ್ರು ಸೈಲೆಂಟ್, ನಮ್ಮ ಹತ್ರ ಎಲ್ಲ ಏನು ಮಾತಾಡ್ತಿರ್ಲಿಲ್ಲ. ಯಾವಾಗಲೂ ಮಾಸ್ಕ್ ಹಾಕ್ಕೊಂಡಿರೋದು ಹುಡುಗಿ. ಅಷ್ಟಾಗಿ ನಾವು ಹುಡುಗಿನ ಅಂಥ ಪರಿಚಯ ಮಾಡ್ಕೊಂಡಿರಲಿಲ್ಲ. ಮೇ ಬಿ ಒಂದು 3-4 ತಿಂಗಳಾಗಿರ್ಬೋದು ಅಷ್ಟೇ. ಐಟಮ್ ಏನು ಬೇಕು ತೊಗೊಳೋರು ಅಷ್ಟೇ, ಏನು ಅಂಥ ಅಟ್ಯಾಚ್ಮೆಂಟಾಗೆಲ್ಲ ಏನು ಮಾತಾಡ್ತಿರ್ಲಿಲ್ಲ. ಅಷ್ಟಾಗಿ ಗೊತ್ತಿಲ್ಲ ಮೇಡಮ್. ಆ ಮನೇಲಿ ಫಸ್ಟು ನಾವೇ ವಾಸ ಇದ್ದಿದ್ದು. ಖಾಲಿ ಮಾಡಾದ್ಮೇಲೆ ನಾವೇನು ಅಲ್ಲಿ ಹೋಗ್ತಾ ಇರಲಿಲ್ಲ. ಅಲ್ಲಿ ಯಾರಿದ್ರು ಏನು ನಮ್ಗೆ ಅದೆಲ್ಲ ಏನೂ ಗೊತ್ತಿಲ್ಲ. ಹೌದು, ಆ ಕೊಲೆ ಆಗಿದ್ದ ಮನೆಯಲ್ಲಿ ಫಸ್ಟು ನಾವೇ ಇದ್ದಿದ್ದು, ನಾವೇ ವಾಸ ಇದ್ದಿದ್ದು ಅವಾಗ. ಇಲ್ಲ, ನಮಗೆ ಕಾಲ್ ಮಾಡಿದ್ರು, ಅಂಗಡಿ ಹತ್ರ ಇರೋ ಕ್ಯಾಮ್ರಾ ಚೆಕ್ ಮಾಡಬೇಕು ಕೇಳ್ತಾ ಇದ್ದಾರೆ, ಬರ್ತೀರಾ ಅಂತ. ಅದಕ್ಕೆ ಆವಾಗ ಪೊಲೀಸಲ್ಲ, ಅಲ್ಲಿ ಪಕ್ಕದ ಮನೆಯವರು ನಮಗೆ ಗೊತ್ತಿರೋರೊಬ್ಬು ಕಾಲ್ ಮಾಡಿದ್ರು. ಆವಾಗಲೇ ನಮಗೆ ವಿಷಯ ಗೊತ್ತಾಗಿದ್ದು, ನೀವು ಇದ್ದ ಮನೇಲಿ ಈ ಥರ ಆಗ್ಬಿಟ್ಟಿದೆ ಅಂತ. ನಾವೇನು ಹೇಳ್ತೀವಿ ಮೇಡಮ್, ಗಂಡಸರ್ದ ಹೆಂಗಸರ್ದ ತಪ್ಪಂತ ನಮಗೆ ಗೊತ್ತಿಲ್ಲ. ಒಟ್ನಲ್ಲಿ ಆ ಹುಡುಗಿ 9:30 ಕೆಲ್ಸಕ್ಕೆ ಹೋಗೋಳು, ನೈಟ್ 9:30-10 ಗಂಟೆಗೆ ಬರೋಳು. ನೋಡಿದ್ವಿ ನಾವು 3ನೇ ಮನೆಯೇ. ಅಂದರೆ ಅವಳು ಯಾರ ಹತ್ರ ಅಷ್ಟು ಮಾತಾಡ್ತಾ ಇರಲಿಲ್ಲ, ಒಬ್ಬಳೇ ಇರೋಳು. ಮಾಸ್ಕ್ ಹಾಕ್ಕೊಂಡಿರೋರು. ಬೆಳಗ್ಗೆ 9-9:30 ಹೋಗೋರು, ನೈಟು 9:30-10 ಗಂಟೆಗೆ ಬರೋರು. ಅವರೊಬ್ಬರೇ ಬರೋರು. ಯಾರ ಹತ್ರ ಅಷ್ಟಾಗಿ ಮಾತಾಡ್ತಾ ಇರಲಿಲ್ಲ. ಹುಡುಗಿ ಒಳಗೋದ್ರೆ ಈಚೆ ಬರ್ತಾ ಇರಲಿಲ್ಲ. ಬೆಳಗ್ಗೆ ಕೆಲ್ಸಕ್ಕೆ ಹೋಗೋವಾಗ ನೋಡ್ತಾ ಇದ್ವಿ ಅಷ್ಟೇ. ಎಲ್ಲ ಊರಿಗೆ ಹೋಗಿದ್ದಾರೆ ಅನ್ಕೊಂಡಿದ್ವಿ ಮೇಡಮ್. ಇವಾಗ 2 ದಿನಕ್ಕೆ ಮುಂಚೆ ಹೆಗ್ಣ ಸತ್ತಿರೋ ವಾಸನೆ ಬರೋದು ತುಂಬ. ನಾವು ಅಲ್ಲೆಲ್ಲ ಮೋರಿಯಲ್ಲಿ ಸತ್ತೋಗಿದೆ, ಎಲ್ಲೋ ಹೆಗ್ಣ ಸತ್ತಿರೋ ವಾಸನೆ ಅಂದ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಹೋಗೋವಾಗ ಸ್ಮೆಲ್ ಬರೋದು ಮೇಡಮ್, ಏನೋ ಸತ್ತಿರೋ ವಾಸನೆ ಥರ ಬರೋದು. ಒಟ್ಟಿನಲ್ಲಿ ಹೆಗ್ಣಗಳು ತುಂಬ ಸಾಯ್ತಲ್ಲ, ಅದೇ ಎಲ್ಲೋ ಮೋರಿಯಲ್ಲಿ ಬಿದ್ದಿದೆ ಅಂತ ಅಂದ್ಕೊಂಡಿದ್ವಿ ಮೇಡಮ್. ಭಯನೇ ಮೇಡಮ್. ಅದು ಯಾರು ತಪ್ಪು ಅಂತ ಗೊತ್ತಿಲ್ಲ. ನಾವು ಹೆಣ್ಮಕ್ಳ ಮೇಲೇನು ಹೇಳೋಕ್ಕಾಗಲ್ಲ, ಗಂಡು ಮಕ್ಳ ಮೇಲೇನು ಹೇಳೋಕ್ಕಾಗಲ್ಲ. ಯಾರು ತಪ್ಪು ಅಂತ ಗೊತ್ತಿಲ್ಲ ಮೇಡಮ್ ನಮಗೆ. ಇವಾಗ ಒಂದು 10 ನಿಮಿಷದ ಮುಂಚೆ ವಿಷಯ ಗೊತ್ತಾಯಿತು. ಕೇಳಿ ತುಂಬ ಭಯ ಆಗ್ತಿದೆ. ಹೆಣ್ಮಕ್ಳನ್ನ ಹೆಂಗೆ ಮದುವೆ ಮಾಡಿಕೊಡೋದು ಕಷ್ಟ ಆಗ್ಬಿಟ್ಟೈತೆ, ಎಲ್ಲಿ ಹೊರಗಡೆ ಕಳ್ಸೋದು ಹಿಂಸೆ ಆಗ್ಬಿಟ್ಟಿದೆ. ಫುಲ್ಲು ಕೈಕಾಲು ನಡುಗ್ತಿದೆ, ಮಾತಾಡೋಕ್ಕೆ ಮಾತೇ ಬರ್ತಿಲ್ಲ, ಅಷ್ಟು ಭಯಂಕರ ಆಗ್ಬಿಟ್ಟಿದೆ. ಈ ಥರ ಎಲ್ಲ ಇಲ್ಲಿ ಇದೇ ಫಸ್ಟ್ ಟೈಮ್ ಈ ಥರ ಆಗಿದೆ ನಮ್ಮ ಸುತ್ತಮುತ್ತ. ಇದೇ ಫಸ್ಟ್ ಟೈಮ್ ನಡೆದಿರೋದು ಈ ಕೇಸು. ಹೌದು, ಇದು ಇಂಥ ಒಳ್ಳೆ ಇದರಲ್ಲಿ ಇದೇ ಫಸ್ಟ್ ಟೈಮು. ನಾವು ಹುಟ್ಟಿದಾಗಿಂದ ಇಲ್ಲೇ ಹುಟ್ಟಿ ಬೆಳೆದಿರೋದು ಇದೇ ಫಸ್ಟ್ ಟೈಮ್. ಇದೇ ಗಿನ್ನಿಸ್ ರೆಕಾರ್ಡ್ ತೊಗೊಂಡಿರೋದು ಇದೊಂದೇ. ಇದು ಬಿಟ್ಟರೆ ಬೇರೆ ಇನ್ಯಾವುದು ಈ ಥರ. ಹಿಂಗೆ ನಮ್ಮ ಚಿಕ್ಕಮ್ಮ ಫೋನ್ ಮಾಡಿದ್ರು, ಇಲ್ಲೇ ಇರೋದು ನಮ್ಮ ಚಿಕ್ಕಮ್ಮ ಮನೆ. ಅವ್ರು ಕಾಲ್ ಮಾಡಿ ಹೇಳಿದ್ರು, ಈ ಥರ ಪೀಸ್ ಮಾಡಿ ಫ್ರಿಜ್ಜಲ್ಲಿ ಇಕ್ಬಿಟ್ಟಿದ್ದಾರಂತೆ ಒಂದು ಹುಡುಗಿನ ಅಂತ. ಹಂಗಾಗಿ ಬಂದೆ ನೋಡೋಕ್ಕೆ ನಾನು. ಏನಿತ್ತು ಈ ಥರ ಅಲ್ಲ, ಇದೇ ಫಸ್ಟ್ ಟೈಮ್. ಅಯ್ಯೋ, ಸೇಫ್ಟಿನೇ ಇಲ್ಲ ಬಿಡಿ, ಹೆಣ್ಮಕ್ಳಿಗೆ ಸೇಫ್ಟಿನೇ ಇಲ್ಲ. ಎಲ್ಲೆಲ್ಲೂ ಹೆಣ್ಮಕ್ಳಿಗೆ ಇದೇ ಥರ. ವೈಯಾಲಿಕಾವಲ್ನ ಮುನೇಶ್ವರ ಬ್ಲಾಕ್ನಲ್ಲಿ ಈ ಘಟನೆ. ಈ ಹೆಣ್ಣುಮಗಳ ಹೆಸರು ಮಹಾಲಕ್ಷ್ಮಿ. ಮೂಲತಃ ತ್ರಿಪುರಾ ಮೂಲದವರು, ಇವರ ಗಂಡ ನೇಪಾಳ ಮೂಲದವರು. ಒನ್ಸ್ ಅಗೇನ್ ನಮ್ಮ ಮಾದೇಶ್ ಅಲ್ಲಿ ಸ್ಪಾಟಲ್ಲಿದ್ದಾರೆ. ಮಾದೇಶ್, ಈಗ ಅವರ ಮೃತದೇಹವನ್ನು ಫ್ರಿಜ್ಜಲ್ಲಿಟ್ಟಿದ್ದೆಷ್ಟು, ಹೊರಗಡೆ ಎಷ್ಟಿತ್ತು? ಒಬ್ಬರೇ ಇದ್ದರು, ಯಾರು ಬರ್ತಾ ಇರಲಿಲ್ಲ? ಅಲ್ಲಿ CCTVಗಳಿಲ್ವಾ? ಯಾರು ಬಂದಿರಬಹುದು ಅಂತ ಏನಾದರೂ ಇದೆಯಾ? ಇದು ವೈಯಕ್ತಿಕ, ನನ್ನ ಪ್ರಕಾರ ಇದೇನೋ ಸಡನ್ನಾಗಿ ಯಾರೋ ಕಳ್ಳರು ಬಂದು ಅಂತಾರ ಏನೋ ಕಾಣ್ತಾ ಇಲ್ಲ. ಇದರ ಹಿನ್ನೆಲೆ ಏನೋ ಒಂದು ವೈಯಕ್ತಿಕ ಹಿನ್ನೆಲೆ ಇದೆ ಇದಕ್ಕೆ, ಅಂದರೆ ಆರಂಭಿಕವಾಗಿ ನಮ್ಗೆ ಅನಿಸ್ತಾ ಇರುವಂಥದ್ದು. ಸೊ ಯಾರು ಬಂದಿದ್ರು? ಗಂಡ ಬರ್ತಾ ಇದ್ರಾ, ಬೇರೆ ಯಾರಾದರೂ ಬರ್ತಾ ಇದ್ರಾ? ಅಟ್ಲೀಸ್ಟ್ ಮಲ್ಲೇಶ್ವರಂ ಮಾಲ್ನ ಫ್ರೆಂಡ್ಸ್ಗಳು ಬರ್ತಾ ಇದ್ರಾ? ಏನು ಅಪ್ಡೇಟ್ ಸಿಗ್ತಾ ಇದೆ ಆ ಕಡೆಯಿಂದ? ಖಂಡಿತ ಜಯಪ್ರಕಾಶ್, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನೀಟಾಗಿ ಅಬ್ಸರ್ವ್ ಮಾಡಿದಂಥ ಸಂದರ್ಭದಲ್ಲಿ ನೀವು ಸಸ್ಪೆಕ್ಟ್ ಮಾಡ್ತಿರೋ ರೀತಿಯೇ ಇದರಿಂದ ಒಂದು ವೈಯಕ್ತಿಕ ಕಾರಣ ಇರ್ಬೋದು ಅನ್ನೋಂಥ ಒಂದಷ್ಟು ಅನುಮಾನಗಳು ಕೂಡ ಮೂಡ್ತಿದೆ. ಆ ಒಂದು ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಆಕೆಯ ಮೊಬೈಲನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆಕೆಯ ನಂಬರ್ನ, ಕಾಲ್ ಡೀಟೇಲ್ಸನ್ನು ಅಬ್ಸರ್ವ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಪ್ರಾಥಮಿಕ ಹಂತದ ತನಿಖೆ ವೇಳೆಯಲ್ಲಿ ಓರ್ವ ಅಪರಿಚಿತ ವ್ಯಕ್ತಿ ಆಕೆಯನ್ನು ಪ್ರತಿದಿನವೂ ಕೂಡ ಡ್ರಾಪ್ ಆ್ಯಂಡ್ ಪಿಕಪ್ ಮಾಡ್ತಿದ್ದ ಅನ್ನುವಂಥ ಮಾಹಿತಿ ಕೂಡ ಈಗಾಗಲೇ
ಈಗಾಗಲೇ ಪೊಲೀಸರಿಗೆ ಸಿಕ್ಕಿದೆ. ಹೀಗಾಗಿ ಆ ಒಂದು ಸಸ್ಪೆಕ್ಟ್ನ ಆಧಾರದ ಮೇಲೆ ಆತನನ್ನು ಕೂಡ ಆತನ ಪತಿಗಾಗಿ ಪೊಲೀಸರು ಈಗಾಗಲೇ ಮುಂದಾಗಿದ್ದಾರೆ. ನಾನು ವಿಜುವಲ್ಸ್ನಲ್ಲಿ ತೋರಿಸ್ತಾ ಹೋಗ್ತೀನಿ. ಈ ಒಂದು ಏರಿಯಾದಲ್ಲಿ ಅಂದರೆ ಮುನೇಶ್ವರ ಬ್ಲಾಕ್ನಲ್ಲಿ ಸುಮಾರು 6 ತಿಂಗಳಿಂದ ಆಕೆ ಮಹಾಲಕ್ಷ್ಮಿ ಅನ್ನುವಂಥ ಮಹಿಳೆ, ಕೊಲೆಯಾದಂಥ ಮಹಿಳೆ ಈ ಒಂದು ಮನೆಯಲ್ಲಿ ಬಾಡಿಗೆ ಇರ್ತಾಳೆ. 4 ವರ್ಷದ ಮಗು ಕೂಡ ಇರುತ್ತೆ ಆ ಮಹಿಳೆಗೆ. ಆದರೂ ಕೂಡ ಗಂಡನಿಂದ ಜಗಳ ಮಾಡ್ಕೊಂಡು ಬಂದು ಇಲ್ಲಿ ವಾಸ ಇರ್ತಾಳೆ. ಆದರೆ ಮನೆಯಲ್ಲಿ ಆಕೆ ಒಬ್ಬಳೇ ಇದ್ಲು ಅನ್ನೋಂಥ ಒಂದಷ್ಟು ಮಾಹಿತಿ ಇದೆ. ಆದರೆ ಪ್ರತಿದಿನವೂ ಕೂಡ ಅಂದರೆ ಈ ರೀತಿಯಾದಂಥ ಬ್ರೂಟಲ್ ಆಗಿ ಒಂದು ಮರ್ಡರ್ ನಡೆದಿದೆ ಅಂತಂದರೆ ಖಂಡಿತವಾಗ್ಲೂ ಕೂಡ ಪರಿಚಯಸ್ತ್ರಿ, ಅದರಲ್ಲೂ ಕೂಡ ಆಪ್ತರಿಂದಲೇ ಈ ಒಂದು ಕೊಲೆ ನಡೆದಿರುವಂಥ ಶಂಕೆ ಈಗಾಗಲೇ ಪೊಲೀಸರಿಗೂ ಕೂಡ ವ್ಯಕ್ತವಾಗಿದೆ. ಆ ಒಂದು ನಿಟ್ಟಿನಲ್ಲಿ ಟೆಕ್ನಿಕಲಿ ಒಂದಷ್ಟು ಎವಿಡೆನ್ಸ್ಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರೋದು ಕೂಡ ಇಲ್ಲಿ ಯಾವಾಗ ಅಂತಂದರೆ ಕುಟುಂಬಸ್ಥರು ಮನೆಯ ಬಳಿ ಬಂದು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ, ಅಂದರೆ ಆಕೆ ಮನೆಯಲ್ಲಿ ಜಗಳ ಆಡಿ ಹೊರಗಡೆ ಬಂದಿದ್ರು ಕೂಡ ಕುಟುಂಬಸ್ಥರಿಗೆ ಕಾಂಟ್ಯಾಕ್ಟ್ ಇರ್ತಾಳೆ. ಆದರೆ ಕಳೆದ ಒಂದಷ್ಟು ದಿನಗಳಿಂದ ಆ ಕಡೆ ಈ ಕಡೆ 2 ವಾರಗಳಿಂದ ಆಕೆ ಕುಟುಂಬಸ್ಥರಿಗೆ ಸಂಪರ್ಕಕ್ಕೆ ಸಿಗೋದಿಲ್ಲ. ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಆಕೆ ಮೊಬೈಲ್ ಸತತವಾಗಿ ಸ್ವಿಚ್ ಆಫ್ ಬರುತ್ತಿರುತ್ತೆ. ಹೀಗಾಗಿ ಅಬ್ಸರ್ವ್ ಮಾಡಿದಂತಹ ಅಂದರೆ ಆತಂಕಕ್ಕೆ ಒಳಗಾದಂತಹ ಕುಟುಂಬಸ್ಥರು ನೇರವಾಗಿ ಈ ಒಂದು ಮನೆಗೆ ಬರ್ತಾರೆ. ಈ ಒಂದು ಬಿಲ್ಡಿಂಗ್ ಅನ್ನ ತೋರಿಸಿದಾರಲ್ಲ ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್, ನಿಮಗೆ ಬಿಲ್ಡಿಂಗ್ ತೋರಿಸಿದ್ದಾರೆ. ಆ ಬಿಲ್ಡಿಂಗ್ ನ ಮೊದಲನೇ ಫ್ಲೋರ್ ನಲ್ಲಿ ಬಂದು ಆ ಒಂದು ಡೋರ್ ಅನ್ನ ಓಪನ್ ಮಾಡಿದಂತ ಸಂದರ್ಭದಲ್ಲಿ ಅವರ ತಾಯಿಯೇ ಅಂದರೆ ಕೊಲೆ ಆಗಿರುವಂತಹ ಮಹಿಳೆಯ ತಾಯಿಯೇ ಆ ಒಂದು ಡೋರ್ ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಕೆಳಗಡೆ ಹುಳಗಳು ಬಂದಿರುತ್ತೆ. ರೂಮ್ ತುಂಬಲು ಕೂಡ ಸಾಕಷ್ಟು ಸ್ಮೆಲ್ ಹೊಡಿತಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಒಳಗಡೆ ಹೋಗಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ತನ್ನ ಮಗಳ ಮೃತದೇಹಗಳನ್ನು ಪೀಸ್ ಆಗಿ ಕಟ್ ಮಾಡಿ ಆ ಒಂದು ಫ್ರಿಜ್ ನಲ್ಲಿ ಇಟ್ಟಿರೋದನ್ನ ನೋಡಿ ಆಕೆ ಶಾಕ್ ಆಗಿ ಹೊರಗಡೆ ಬಂದು ಜೋರಾಗಿ ಅಳುತ್ತಾ ಅಲ್ಲಿರುವಂಥ ಸ್ಥಳೀಯರೊಬ್ಬರಿಗೆ ಮಾಹಿತಿಯನ್ನು ನೀಡ್ತಾಳೆ. ಆ ಒಂದು ಪ್ರತ್ಯಕ್ಷದರ್ಶಿ ಕೂಡ ಈಗಾಗಲೇ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡುವಂಥ ಕೆಲಸವನ್ನು ಮಾಡಿದ್ದ. ಕೂಡಲೇ 112ಗೆ ಕರೆ ಮಾಡಿ ಪೊಲೀಸರಿಗೆ ಮಾಹಿತಿ ನೀಡಿದಂಥ ಸಂದರ್ಭದಲ್ಲಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪೊಲೀಸರು ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ FSL ತಂಡ ಮತ್ತೆ ಸೀನ್ ಆಫ್ ಕ್ರೈಮ್ ತಂಡವು ಕೂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಿದ್ದಾರೆ. ಸುಮಾರು 30ಕ್ಕೂ ಹೆಚ್ಚು ಮೃತದೇಹದ ಭಾಗಗಳು, ಬಿಡಿ ಭಾಗಗಳು ಆ ಒಂದು ಫ್ರಿಜ್ ನಲ್ಲಿ ಪತ್ತೆ ಆಗಿದೆ. ಸುಮಾರು 160 ಲೀಟರ್ ಕೆಪಾಸಿಟಿ ಇರುವಂತಹ ಒಂದು ಫ್ರಿಜ್ ಅಂತ ಈಗಾಗಲೇ ಪೊಲೀಸರು ಕೂಡ ಮಾಹಿತಿ ನೀಡುವಂತ ಕೆಲಸವನ್ನು ಮಾಡಿದ್ರು. ಈಗಾಗಲೇ ಜೊತೆಗೆ ಆಕೆಯ ಅಂದ್ರೆ ಮಹಿಳೆ ಮೇಲೂ ಕೂಡ ಒಂದಷ್ಟು ಅನುಮಾನಗಳಿದೆ. ಯಾಕಂದ್ರೆ ಫ್ಯಾಮಿಲಿ ಇತ್ತು, ಮಗು ಕೂಡ ಇತ್ತು, ಆದ್ರೂ ಕೂಡ ಯಾಕೆ ಆಕೆ ಇಲ್ಲಿಗೆ ಬಂದಿದ್ಲು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಿದ್ದಾರೆ. ಜೊತೆಗೆ ಆತನ ಜೊತೆ ಆಕೆಯ ಜೊತೆ ಓರ್ವ ವ್ಯಕ್ತಿ ಸಂಪರ್ಕಕ್ಕಿದ್ದಾನೆ ಅನ್ನುವಂತ ಸಂಶಯ ಇದೆ. ಆ ಒಂದು ನಿಟ್ಟಿನಲ್ಲೂ ಕೂಡ ಆ ವ್ಯಕ್ತಿ ಯಾರು ಏನು ಈಗ ನನಗೊಂದು ಕ್ಲಾರಿಟಿ ಕೊಡಿ. ಫಸ್ಟ್ ಫ್ಲೋರಾ, ಸೆಕೆಂಡ್ ಫ್ಲೋರಾ, ಥರ್ಡ್ ಫ್ಲೋರಾ, ನಂಬರ್ 1. ಎರಡನೇದಾಗಿ ಅವರ ತಾಯಿ ಬಂದಾಗ ಲಾಕ್ ಆಗಿತ್ತಾ, ಲಾಕ್ ತೆಗೆದದ್ದು ಹೆಂಗೆ? ನಂಬರ್ 2. ನಂಬರ್ 3, ಮಗು ಇತ್ತು ಅಂತೇಳಿ ಯಾರಾದರೂ ನೋಡಿದ್ರಾ? ಈ ಕೊಲೆ ಆಗುವಂಥ ಸಂದರ್ಭದಲ್ಲಿ ಮಗು ಎಲ್ಲಿತ್ತು ಆಗಿದ್ರೆ? ಜಯಪ್ರಕಾಶ್, ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡುವಂಥ ಸಂದರ್ಭದಲ್ಲಿ ಮೊದಲು ಆಕೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಆಕೆಯ ಹಿನ್ನೆಲೆ ಏನು, ಆಕೆಗೆ ಮದುವೆ ಆಗಿತ್ತಾ ಇಲ್ವಾ, ಮತ್ತು ಆ ಮನೆಯಲ್ಲಿ ಯಾರೆಲ್ಲ ವಾಸ ಇದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಾಥಮಿಕ ಹಂತದ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಈ ವೇಳೆ ಆಕೆ ನೇಪಾಳ ಮೂಲದ ಓರ್ವ ವ್ಯಕ್ತಿಯನ್ನು ಮದುವೆ ಆಗಿದ್ಲು ಅನ್ನೋಂಥದ್ದು ಪೊಲೀಸರಿಗೆ ಗೊತ್ತಾಗುತ್ತೆ. ಜೊತೆಗೆ ಈ ಒಂದು ಬಿಲ್ಡಿಂಗ್ನಲ್ಲಿ ಮೊದಲನೇ ಫ್ಲೋರ್ನಲ್ಲಿ ಅವರು ವಾಸ ಇರ್ತಾಳೆ. ಆದರೆ ಈ ಒಂದು ಮನೆಯಲ್ಲಿ ಒಬ್ಬಳೇ ವಾಸ ಇರ್ತಾರೆ ಅನ್ನೋದು ಪೊಲೀಸರಿಗೆ ಬಂದಿರುವಂಥ ಮಾಹಿತಿ. ಆದರೆ ಆಕೆ ಇಲ್ಲಿರುವಂಥ ಸ್ಥಳೀಯರಿಗೆ ಯಾರಿಗೂ ಕೂಡ ಆಕೆಗೆ ಮದುವೆ ಆಗಿತ್ತು ಅಥವಾ ಮಗು ಇತ್ತು ಅನ್ನೋಂಥ ವಿಚಾರ ಯಾರಿಗೂ ಕೂಡ ಹೇಳಿರೋದಿಲ್ಲ. ಬದಲಾಗಿ ನೆಲಮಂಗಲದಲ್ಲಿ ಇರುವಂಥ ಮನೆಯಲ್ಲಿ ಆಕೆಯ ಗಂಡ ಮತ್ತು ಕುಟುಂಬಸ್ಥರು 4 ವರ್ಷದ ಮಗು ಕೂಡ ಇರುತ್ತೆ. ಆ ಒಂದು ವಿಚಾರವನ್ನು ಈಕೆ ಮುಚ್ಚಿಟ್ಟಿರ್ತಾಳೆ. ಇಲ್ಲಿ ಪಕ್ಕದಲ್ಲಿರುವಂಥ ಒಂದು ಮಾಲ್ನಲ್ಲಿ ಆಕೆ ಕೆಲಸ ಮಾಡ್ತಿರ್ತಾಳೆ. ಪ್ರತಿದಿನ ಬೆಳಗ್ಗೆ 10ವರೆಗೆ ಹೋದರೆ ಮನೆಗೆ ರಾತ್ರಿ 10ವರೆಗೆ ಆಕೆ ಬರ್ತಿದ್ಳು ಅನ್ನುವಂಥದ್ದನ್ನು ಇಲ್ಲಿನ ಸ್ಥಳೀಯರು ನೋಡಿ ಹೇಳ್ತಿರುವಂಥ ಮಾಹಿತಿ. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಬೆಳಗ್ಗಿಂದಲೂ ಕೂಡ ರಾತ್ರಿವರೆಗೂ ಕೂಡ ಆಕೆ ಕೆಲಸಕ್ಕೆ ಹೋಗ್ತಿದ್ಲ ಅಥವಾ ಬೇರೆಯವರ ಜೊತೆ ಕಾಂಟ್ಯಾಕ್ಟ್ ಆಕೆಗೆ ಇತ್ತ? ಸಂಪೂರ್ಣವಾಗಿ ಕುಟುಂಬಸ್ಥರ ಜೊತೆ ಕಾಂಟ್ಯಾಕ್ಟ್ ಇದ್ರೂ ಕೂಡ ಕುಟುಂಬಸ್ಥರನ್ನ, ಅದರಲ್ಲೂ ಕೂಡ ಅವ್ರ ತಾಯಿ ಹೆಂಗ್ ಓಪನ್ ಮಾಡಿದ್ರು ಆದೇಶ್, ಅವ್ರ ತಾಯಿ ಹೆಂಗ್ ಓಪನ್ ಮಾಡಿದ್ರು, ಬಾಗಿಲು ಹೆಂಗ್ ಓಪನ್ ಮಾಡಿದ್ರು ಅದೇ ಹೇಳಿ ನನಗೆ. ಜಯಪ್ರಕಾಶ್, ಈ ಒಂದು ಮಾಹಿತಿ ಅಂದರೆ ಮಗಳು ಯಾವಾಗ ಸಂಪರ್ಕಕ್ಕೆ ಸಿಗೋದಿಲ್ಲ, ಕೂಡಲೇ ತಾಯಿ ಆತಂಕಕ್ಕೀಡಾಗಿ ಒಂದು ಮನೆಗೆ ಬರ್ತಾರೆ. ಮನೆಗೆ ಬಂದಂಥ ಸಂದರ್ಭದಲ್ಲಿ ಇವತ್ತು ಮಧ್ಯಾಹ್ನದ ಸುಮಾರಿಗೆ ಮನೆಗೆ ಬಂದು ಆ ಒಂದು ಡೋರ್ ಲಾಕ್ ಆಗಿರುತ್ತೆ. ಡೋರ್ ಲಾಕ್ ಆದಂಥ ಸಂದರ್ಭದಲ್ಲಿ ಅದನ್ನು ಓಪನ್ ಮಾಡಿ, ಅಂದರೆ ಓನರ್ನ ಕರೆಸ್ಬಿಟ್ಟು ಅದನ್ನು ಓಪನ್ ಮಾಡಿಸುವಂಥ ಕೆಲಸವನ್ನು ಮಾಡಲಾಗುತ್ತೆ. ಯಾವಾಗ ಆ ಒಂದು ಡೋರ್ನಲ್ಲಿಯೇ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಆ ಡೋರ್ನ ಕೆಳಭಾಗದ ಮೂಲಕವಾಗಿ ಒಂದಷ್ಟು ಹುಳಗಳು ಬರ್ತಿರುತ್ತೆ. ಒಳಗಡೆ ಹೋದಂಥ ಸಂದರ್ಭದಲ್ಲಿ ಡೋರ್ ಓಪನ್ ಮಾಡ್ತಿದ್ದಂಗೆ ರೂಮ್ ತುಂಬ ಸ್ಮೆಲ್ ಹೊಡೆದಿರುತ್ತೆ. ಆಗ ಎಲ್ಲಿ
ಜಾಸ್ತಿ ಸ್ಮೆಲ್ ಬರುತ್ತೆ ಅನ್ನೋಂಥ ಜಾಗವನ್ನು ಹೋಗಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಫ್ರಿಜ್ ಕಂಪ್ಲೀಟ್ ಆಗಿ ಸ್ಮೆಲ್ ಹೊಡೆದಿರುತ್ತೆ. ಅದನ್ನು ಓಪನ್ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಆಕೆ ತನ್ನ ಮಗಳ ಮೃತದೇಹಗಳು ಕಟ್ ಮಾಡಿ ಪೀಸ್ ಮಾಡಿ ಇಟ್ಟಿದ್ದಂಥ ಈಗ ಒನ್ಸ್ ಅಗೇನ್ ಮತ್ತೆ ನೀವು ಒಬ್ಬ ಕ್ರೈಮ್ ರಿಪೋರ್ಟರ್ ಆಗಿ ಇಂತಿಂಥ ಮಾಹಿತಿಗಳನ್ನು ಕರೆಕ್ಟಾಗಿ ಕೊಡಬೇಕು. ನೋಡಿ, ಒಂದು ವೇಳೆ ಫಸ್ಟ್ ಫ್ಲೋರಲ್ಲಿದ್ದರೆ ಸೆಕೆಂಡ್ ಫ್ಲೋರಲ್ಲಿ ಹೋಗೋರು ಅಲ್ಲಿ ಕಾಂಟ್ಯಾಕ್ಟ್ ಆಗಲ್ವ, ಅಲ್ಲಿ ಅವ್ರಿಗೆ ಸ್ಮೆಲ್ ಬರಲ್ವಾ? ಅದು ಹೆಂಗಿದೆ ಬಿಲ್ಡಿಂಗು? ಫಸ್ಟ್ ಫ್ಲೋರ್ ಗ್ರೌಂಡ್ ಫ್ಲೋರಾ ಅಥವಾ ಫಸ್ಟ್ ಫ್ಲೋರ್ಗೆ ಹೋಗ್ತಾರೆ ಅಂತ ಇಟ್ಕೊಳ್ಳಿ. ಫಸ್ಟ್ ಫ್ಲೋರ್ ಹೋಗೋದಕ್ಕೆ ಒಂದು ಜಾಗ ಇರಬೇಕಲ್ಲ, ಅಲ್ಲಿಂದ ಸೆಕೆಂಡ್ ಫ್ಲೋರ್ಗೆ ಹೋಗಬೇಕಲ್ಲ. ಸೆಕೆಂಡ್ ಫ್ಲೋರ್ಗೆ ಹೋಗೋರಿಗೆ ಈ ಸ್ಮೆಲ್ ಬಂದಿರಲಿಲ್ವಾ? 19 ದಿನ ಆಗಿದ್ದರೆ ಕೆಲವು ಪೀಸ್ಗಳನ್ನು ಫ್ರಿಜ್ಜಲ್ಲಿದ್ದರೆ ಕೆಲವು ರಕ್ತ ಗಿಕ್ತ ಅಲ್ಲಿ ಕೆಳಗೆ ಬಿದ್ದಿದ್ರೆ ಉಳಿದವ್ರಿಗೆ ಆ ಸ್ಮೆಲ್ ಬಂದಿಲ್ವಾ? ಇದರ ಬಗ್ಗೆ ಡೀಟೇಲ್ಸ್ ಕೊಡಿ. ಜಯಪ್ರಕಾಶ್, ಖಂಡಿತವಾಗ್ಲೂ ಕೂಡ ಈ ಒಂದು ಅನುಮಾನ ಕಳೆದ 2-3 ದಿನಗಳಿಂದಲೂ ಕೂಡ ಇಲ್ಲಿರುವಂಥ ಸ್ಥಳೀಯರಿಗೆ ಕಾಡ್ತಿರುತ್ತೆ. ಆದರೆ ಒಂದು ಮನೆಯನ್ನು ಲಾಕ್ ಮಾಡಿ ಹೋಗಿರುವಂಥ ಕೆಲಸವನ್ನು ಹಂತಕ ಮಾಡಿರ್ತಾನೆ. ಅಲ್ಲಿವರೆಗೂ ಕೂಡ ಒಂದಷ್ಟು ದಿನಗಳ ಕಾಲ ಒಂದು ಫ್ರಿಜ್ನಿಂದ ಅಂದರೆ ಆ ಒಂದು ಮೃತದೇಹದಿಂದ ಯಾವುದೇ ರೀತಿಯಾದಂಥ ಸ್ಮೆಲ್ ಬಂದಿರೋದಿಲ್ಲ. ಅದಕ್ಕೆ ಒಂದಷ್ಟು ಕೆಮಿಕಲ್ಗಳನ್ನು ಆತ ಬಳಸಿರ್ಬೋದು ಅನ್ನೋಂಥ ಅನುಮಾನ ಈಗಾಗಲೇ ಪೊಲೀಸರಿಗೂ ಕೂಡ ಮೂಡಿದೆ. ಆ ಒಂದು ಹಂತದಲ್ಲೂ ಕೂಡ ಈಗಾಗಲೇ ಸೀನ್ ಆಫ್ ಕ್ರೈಮ್ ಟೀಮ್ ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಕಳೆದ 2-3 ದಿನಗಳಿಂದಲೂ ಕೂಡ ಅಲ್ಲಿ ಸ್ಮೆಲ್ ಹೊಡಿತಿರುತ್ತೆ. ಆದರೆ ಸ್ಥಳೀಯರು ಅನುಮಾನ ವ್ಯಕ್ತ ಇದ್ರೂ ಕೂಡ ಯಾಕೆ ಬೇರೊಂದು ಮನೆ ಅನ್ನೋದಕ್ಕೆ ಕಾರಣದಕ್ಕೆ ಯಾರು ಕೂಡ ಹೋಗಿ ಚೆಕ್ ಮಾಡಿರೋದಿಲ್ಲ. ಅದರಲ್ಲೂ ಕೂಡ ಇವತ್ತು ಕುಟುಂಬಸ್ಥರು ಬಂದು ಕೇಳಿದಂಥ ಸಂದರ್ಭದಲ್ಲಿ ಈ ವಿಚಾರವನ್ನು ಹೇಳಿರ್ತಾರೆ. ಅಂದರೆ ಆ ಒಂದು ಮನೆಯಲ್ಲಿ ಸಾಕಷ್ಟು ಸ್ಮೆಲ್ ಬರ್ತಿದೆ, ಆದರೆ ಯಾವೊಂದು ಕಾರಣಕ್ಕೆ ಬರ್ತಿದೆ ಅನ್ನೋದು ಕೂಡ ಗೊತ್ತಾಗಿರೋದಿಲ್ಲ. ಜೊತೆಗೆ ಈತ ಫ್ರಿಜ್ನಲ್ಲಿ ಇಟ್ಟಿರೋದ್ರಿಂದ ಜೊತೆಗೆ ಅಲ್ಲಿ ಒಂದಷ್ಟು ಕೆಮಿಕಲ್ಗಳನ್ನು ಆತ ಬಳಸಿರ್ಬೋದು ಅನ್ನೋಂಥ ಅನುಮಾನ ಕೂಡ ಇದೆ. ಆದರೆ ಅಲ್ಲಿರುವಂಥ ಸ್ಥಳೀಯರಿಗೆ ಸ್ಮೆಲ್ ಬಂದರೂ ಕೂಡ ಅದನ್ನು ಮಾತನಾಡಿಕೊಳ್ತಿದ್ರು ವಿನಃ ಯಾರು ಕೂಡ ಅದನ್ನು ಹೋಗಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿರಲಿಲ್ಲ. ಇವತ್ತು ಕುಟುಂಬಸ್ಥರು ಬಂದು ಮನೆಯನ್ನು ಡೋರನ್ನು ಓಪನ್ ಮಾಡಿ ನೋಡಿದಾಗಲೇ ಈ ಒಂದು ವಿಚಾರ ಬೆಳಕಿಗೆ ಬರುತ್ತೆ. ಕೂಡಲೇ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಬ್ರೂಟಲ್ ಮರ್ಡರ್ ನಡೆದಿರೋದು ಅಂತ ಗೊತ್ತಾಗಿದೆ. ಸದ್ಯಕ್ಕೆ ಒಂದು ಹಂತಕನಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಹೆಚ್ಚಿನ ಮಾಹಿತಿಗಳನ್ನು ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಇಲ್ಲಿರುವಂತಹ ಓಕೆ, ಈಗ ಆ ಬಿಲ್ಡಿಂಗ್ ಸ್ವಲ್ಪ ತೋರಿಸಿ, ಆಮೇಲೆ ಮಾರ್ಕ್ ಮಾಡಿ ಯಾವ ರೂಮ್ ಅಂತ, ಯಾವ ಬಿಲ್ಡಿಂಗ್ ಅಂತ, ಫ್ಲೋರ್ ಇದೆ ಅದಕ್ಕೆ ಮಾರ್ಕ್ ಮಾಡಿ ಯಾವುದನೇ ಫ್ಲೋರ್ ಅಂತ. ಆಮೇಲೆ ಮೇಲ್ಗಡೆ ಫ್ಲೋರಲ್ಲಿ ಯಾರು ಇಲ್ವಾ ಆಗಿದ್ರೆ ಅವರು ಫಸ್ಟ್ ಫ್ಲೋರ್ ಅಂತ ಹೇಳ್ತಾ ಇದ್ರು. ನನಗೆ ಬರುವಂಥ ಡೌಟ್ ಏನಪ್ಪ ಅಂತಂದರೆ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಇದೆ. ಫಸ್ಟ್ ಫ್ಲೋರನ್ನೇ ದಾಟಿಕೊಂಡೇ ಹೋಗಬೇಕಾಗತ್ತೆ, ಯಾಕೆಂದರೆ ಸಪ್ರೇಟಾಗಿ ಹೋಗ್ಲಿಕ್ಕೆ ಜಾಗ ಇರೋದಿಲ್ಲ. ಆ ವೆರಾಂಡಕ್ಕೆ ಬಂದಿರ್ತಾರೆ, ಆಗ ಅವ್ರಿಗೇನು ಸ್ಮೆಲ್ ಬಂದಿಲ್ವಾ ಅಂತ ನನ್ನ ಕ್ವಶನ್ ಅಷ್ಟೇ. ಅದನ್ನೇ ಮಾದೇಶಿಂದ ಪಡೆಯುವಂಥ ಪ್ರಯತ್ನವನ್ನು ಮಾಡಿದೆ. ಇದರ